ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಗೆ ಒಪ್ಪಿಸಿರೋದಕ್ಕೆ ವಿಶ್ವ ಹಿಂದೂ ಪರಿಷತ್ ಇದೀಗ ಸಂತಸ ವ್ಯಕ್ತಪಡಿಸ್ತಾ ಇದೆ. ಈ ಹತ್ಯೆ ಆಗಿ 6 ತಿಂಗಳ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಕೆಚ್ ಹಾಕಲಾಗಿತ್ತು. ಹತ್ಯೆಯಾದಂತಹ ಕಿನ್ನಿ ಪದವು ಮುಸ್ಲಿಂ ಬಾಹುಳ್ಯ ಪ್ರದೇಶ. ಆ ಹತ್ಯೆಯಾದಂತಹ ಜಾಗ ಕಿನ್ನಿ ಪದವು ಅದು ಮುಸ್ಲಿಂ ಬಾಹುಳ್ಯ ಪ್ರದೇಶವಾಗಿತ್ತು. ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಸುಮಾರು 40ಕ್ಕೂ ಅಧಿಕ ಜನ ಅಲ್ಲಿ ನೆರೆದಿದ್ರು. ಆ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖ ಪ್ರದೀಪ್ ಸರಿಪಳ್ಳ ಅವರು ಒತ್ತಾಯ ಮಾಡಿದ್ದಾರೆ. ಹತ್ಯೆ ಆಗತ್ತೆ, ಆ ಹತ್ಯೆಯ ಹಿಂದೆ ಯಾವೆಲ್ಲ PFI ಇರ್ಬೋದು ಅಥವಾ ಏನು ಭಯೋತ್ಪಾದಕ ಸಂಘಟನೆಯ ನಂಟು ಇದೆ ಅದೆಲ್ಲವೂ ಬರಬೇಕಾಗಿದ್ರೆ ಎನ್ಐಎ ತನಿಖೆ ಅವಶ್ಯಕತೆ ಇತ್ತು. ನಾವು ಏನು ಕೇಂದ್ರ ಗೃಹ ಇಲಾಖೆ ಇದನ್ನು ಎನ್ಐಎ ತನಿಖೆಗೆ ವಹಿಸುವುದನ್ನು ನಾನು ಸ್ವಾಗತ ಮಾಡ್ತೇನೆ. ಅಲ್ಲೇ ಇದಕ್ಕೆಲ್ಲ ಶ್ರಮಿಸಿದಂತಹ ಯಾರು ನಮ್ಮ MP ಇರ್ಬೋದು, MLAಗಳಿರ್ಬೋದು, ಉಡುಪಿ MP ಇರ್ಬೋದು, ಎಲ್ಲ ವಿಶ್ವ ಹಿಂದೂ ಪರಿಷತ್ನ ಆಗ್ರಹದ ಮೇಲೆ ಭಾಜಪದ ತಂಡ ಇದರಿಂದ ಕೆಲಸ ಮಾಡಿದವರು ಎಲ್ರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಏನು ಅವಶ್ಯಕತೆ ಇತ್ತು ಎನ್ಐಎ ಕೊಡುವಂಥದ್ದು. ಏನು PFI ಕಾರ್ಯಕರ್ತ ಫಾಜಿಲ್ನ ಹತ್ಯೆ ಆಗತ್ತೆ, ಅವನ ಅಣ್ಣ ಆವಾಗ PFI ಬ್ಯಾನ್ ಆಗಿರ್ಲಿಲ್ಲ. ಅವನ ಅಣ್ಣ ಯಾರಿದ್ದಾರೆ ಆದಿಲ್ ಅನ್ನತಕ್ಕಂಥದ್ದು ಸುಹಾಸ್ ಶೆಟ್ಟಿಯಲ್ಲಿ ಆರೋಪದಲ್ಲಿ ಮೊದಲನೇ ಆರೋಪಿ ಅವನು. ಹಾಗಾಗಿ ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ವಿದೇಶದಿಂದ ಫಂಡ್ ಬಂದಿರತಕ್ಕಂಥ ಮಾಹಿತಿ ಕೂಡ ಇದೆ. ಮೀನಿನ ಧಕ್ಕೆ ಬಂದರಿನಿಂದ ಕೂಡ ದೊಡ್ಡ ಮೊತ್ತದ ಹಣ ಅದಕ್ಕೆ ಬಂದಿದೆ. PFI ಆಕ್ಟಿವಿಟೀಸ್ ಅಲ್ಲಿ ನಡೀತಾ ಇದೆ ಅನ್ನತಕ್ಕಂಥ ಶಂಕೆ ಕೂಡ ಸ್ಥಳೀಯರಲ್ಲಿ ವ್ಯಕ್ತ ಆಗಿದೆ. ಇಡೀ ಕರಾವಳಿ ಜನರು ಕೂಡ PFI ಕೈವಾಡ ಇರತಕ್ಕಂಥದ್ದನ್ನು ಕೂಡ ಶಂಕೆ ವ್ಯಕ್ತಪಡಿಸಿದ್ರು. ಇದೆಲ್ಲವೂ ಕೂಡ ಹೊರಬರಬೇಕಿದ್ರೆ ಎನ್ಐಎಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಎನ್ಐಎ ತನಿಖೆಯಿಂದ ಎಲ್ಲವೂ ಬರಲಿದೆ ಅನ್ನತಕ್ಕಂಥ ವಿಶ್ವಾಸ ನಮ್ಗೆ. ಹೌದು ನೋಡಿ, ಮಂಗಳೂರಿನ ಬಂದರು ದಿನಕ್ಕೆ ಕೋಟ್ಯಾಂತರ ವ್ಯವಹಾರ ಮಾಡುವಂತಹ ಜಾಗ, ಮುಸ್ಲಿಂ ಪ್ರಾಬಲ್ಯ ಇರತಕ್ಕಂಥ ಜಾಗ. ಹಾಗಾಗಿ ಅಲ್ಲಿ PFI ಆಕ್ಟಿವಿಟಿ ಇದೆ ಅನ್ನತಕ್ಕಂಥದ್ದು ಸ್ಥಳೀಯರು ಕೂಡ ಶಂಕೆ ವ್ಯಕ್ತವಾಗಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದ್ರ ಹಿಂದೆ ಯಾರೆಲ್ಲ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಹೊರದೇಶದಿಂದ ಫಂಡ್ ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ರಕ್ತಸಿಕ್ತವಾಗಿರುವಂತಹ ಮಂಗಳೂರಿನಲ್ಲಿ ಈ ಎಲ್ಲ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಬೀಳಬೇಕು ಅನ್ನುವಂಥದ್ದು ಎಲ್ಲರ ಇಚ್ಛೆ ಕೂಡ ಹೌದು. ಈ ನಡುವೆ ಎನ್ಐಎ ತನಿಖೆಗೆ ನೀಡಿರುವಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತಾ ಇದೆ. ಕೆಲವು ಆರೋಪಗಳನ್ನು ಕೂಡ VHP ಮುಖಂಡರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹೌದು. ಯಾಕಂದ್ರೆ ಈಗ ಏನು ಎನ್ಐಎ ಕೊಡ್ಬೇಕು ಅಂತ ದೊಡ್ಡ ಮಟ್ಟಿನ ಪ್ರತಿಭಟನೆಗಳು ಮಂಗಳೂರು ಭಾಗದಲ್ಲಿ ನಡೆದಿತ್ತು. ಬಿಜೆಪಿ ನಿಯೋಗ ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿದ್ರು ಮತ್ತು ಅನೇಕ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಉಡುಪಿಯ ಜಿಲ್ಲೆಯ ಸಂಸದರು ಒಂದು ಮನವಿಯನ್ನ ಮಾಡಿದ್ರು. ಈ ಬಳಿಕ ಈಗ ಈ ಒಂದು ವಿಚಾರ ಏನಿದೆ, ಎನ್ಐಎ ಮಡಿಲಿಗೆ ಸದ್ಯ ಹೆಗಲಿಗೆ ಬಿದ್ದಿರುವಂತದ್ದು. ಹಾಗಾಗಿ ಇದಕ್ಕೀಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮುಖಂಡರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಎನ್ಐಎ ತನಿಖೆ ವಿಚಾರವಾಗಿ ಕೂಡ ಒಂದಿಷ್ಟು ಮನವಿಗಳನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಹತ್ಯೆ ಆಗುವಂತ ಇದ್ದಂತಹ ಜನರ ವಿಚಾರಣೆ ಆಗ್ಬೇಕು ಅಂತ ರೀತಿಯಲ್ಲಿ ಮತ್ತು ಇದೊಂದು ಪ್ಲಾನ್ಡ್ ಮರ್ಡರ್ ಅನ್ನುವಂತ ರೀತಿಯಲ್ಲಿ ಮತ್ತು PFI ನಿಷೇಧಿತ PFI ಸಂಘಟನೆಯ ಕಾರ್ಯಕರ್ತರು ಏನಿದ್ದಾರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಗಲ್ಫ್ ರಾಷ್ಟ್ರದಿಂದ ಇದಕ್ಕೆ ಹಣ ಹರಿದು ಬಂದಿದೆ ಅನ್ನುವಂತ ಆರೋಪ ಹಿಂದಿನಿಂದಲೂ ಕೂಡ ಮಾಡ್ತಾ ಬಂದಿದ್ರು. ಆದ್ರೆ ಇವತ್ತೊಂದು ಹೊಸ ಆರೋಪವನ್ನ ಮಾಡಿರುವಂತದ್ದು, ಏನು ಮಂಗಳೂರಿನ ಮೀನುಗಾರಿಕಾ ಬಂದರಿದೆ, ಈ ಬಂದರಿನಲ್ಲೂ ಕೂಡ ಇದಕ್ಕೆ ಹತ್ಯೆಗೆ ಪೂರಕವಾಗಿ ಹಣ ಹರಿದು ಬಂದಿರುವಂತಹ ಸಾಧ್ಯತೆಗಳು ಇದೆ, ನೆರವು ಸಿಕ್ಕಿದೆ ಅನ್ನುವಂತ ರೀತಿಯ ಒಂದು ಆರೋಪವನ್ನ ಕೂಡ ಮಾಡಿದ್ದಾರೆ. ಸದ್ಯ ಇದು ಈಗ ಬಹಳ ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಇವತ್ತು ಬಿಜೆಪಿ ನಿಯೋಗ ಕೂಡ ಸದ್ಯ ಮಂಗಳೂರು ಭಾಗಕ್ಕೆ ಭೇಟಿ ನೀಡಿದೆ. BY ವಿಜಯೇಂದ್ರ, R ಅಶೋಕ್ ನೇತೃತ್ವದ ಒಂದು ನಿಯೋಗ ಸಂಘ ಪರಿವಾರದ ಮುಖಂಡರ ಜೊತೆಗೆ ಬಿಜೆಪಿಯ ಒಂದು ಮುಖಂಡರ ಜೊತೆಗೆ ಕೂಡ ಸಭೆಯನ್ನ ಮಾಡ್ಲಿಕ್ಕಿದ್ದಾರೆ. ಆ ಬಳಿಕ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಭೇಟಿಯಾಗಿ ಅವರಿಗೂ ಕೂಡ ಅವರಿಂದ ಮಾಹಿತಿ ಪಡೆದು ಒಂದಿಷ್ಟು ಆಗ್ರಹಗಳನ್ನ ಕೂಡ ಮಾಡ್ಲಿಕ್ಕಿದ್ದಾರೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.